ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪ್ರೀತಿಯ ಕರೆಂಟ್ ಸಿಚುಯೇಷನ್ ಬಗ್ಗೆ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಟೈಮ್ ವೇಸ್ಟ್ ಮಾಡಿದ್ದೀರಾ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಯಾವ ಕಾರ್ಡ್ಸ್ ಬಂದಿದೆ ಅಂತ ನೋಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಜನರಲ್ ರೀಡಿಂಗ್, ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನೀವು ಯಾವಾಗ ನೋಡಿದ್ರೂ ಇದು ರೆಸೊನೇಟ್ ಆಗುತ್ತೆ. ಆ್ಯಂಡ್ ನಿಮಗೆ ಏನು ರೆಸೊನೇಟ್ ಆಗುತ್ತೋ ಅದು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್, ನೀವು ಯಾವಾಗ ನೋಡ್ತೀರಾ ಅದು ನಿಮಗೆ ರೆಸೊನೇಟ್ ಆಗುತ್ತೆ. ಓಕೆನಾ? ಆ್ಯಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ಸ್ವಲ್ಪ ಜನಕ್ಕೆ ಬ್ರೇಕಪ್ ಸಿಚುವೇಶನ್ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಸೈಡಿಂದ ನೀವು ಎಷ್ಟೇ ಟ್ರೈ ಮಾಡ್ತಾಯಿದ್ರು ನಿಮ್ಮ ಪರ್ಸನ್ ಸೈಡಿಂದ ಏನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅಂದರೆ ಎಫರ್ಟು ನಿಮ್ಮ ಸೈಡಿಂದ ಮಾತ್ರ ಎಫರ್ಟ್ ಇದೆ, ಅವ್ರ ಸೈಡಿಂದ ಏನು ಎಫರ್ಟೇ ಆಗ್ತಾ ಇಲ್ಲ. ಅವರು ನೀವು ಉಳಿಸ್ಕೋಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ಗೆ ಏನೋ ಭಯ ಕಾಡ್ತಾ ಇದೆ. ಮೇ ಬಿ ಫ್ಯಾಮಿಲಿ ಸೈಡಿಂದ ಏನಾದರೂ ಪ್ರಾಬ್ಲಮ್ ಇದೆಯೇನೋ ಅವ್ರಿಗೆ, ಅದರಿಂದ ಅವರು ನೀವೆಷ್ಟೇ ಟ್ರೈ ಮಾಡಿದ್ರೂ ಅವರು ದೂರ ಹೋಗ್ತಾ ಇದ್ದಾರೆ. ನೀವೆಷ್ಟೇ ನಿಮ್ಮ ಸಂಬಂಧನ ಗಟ್ಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಅವ್ರು ಸಪ್ರೇಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಫೈಟಿಂಗ್ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ತುಂಬ ಆರ್ಗ್ಯೂ ಮಾಡಿಕೊಂಡು ಜಗಳ ಮಾಡ್ತಾ ಇರ್ತೀರ ಇಬ್ಬರು ಅಂತ ಕಾಣಿಸ್ತಾ ಇದೆ. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ನಿಮ್ಮ ಪರ್ಸನ್ಗೆ ಇರಿಟೇಷನ್ ಫೀಲ್ ಆಗ್ತಾ ಇದೆ, ಮತ್ತು ಕನ್ಫ್ಯೂಷನಲ್ಲಿದ್ದಾರೆ. ಇಬ್ಬರೂ ಕನ್ಫ್ಯೂಷನಲ್ಲಿದ್ದೀರಾ ಅಂತ ಹೇಳ್ಬೋದು. ಇದು ಹೀಗೆ ಮುಂದುವರೆದ್ರೆ ಹೇಗೆ ಮುಂದಕ್ಕೆ ರಿಲೇಷನ್ಶಿಪ್ ಹೇಗಿರುತ್ತೆ, ನೀವು ಚೆನ್ನಾಗಿರ್ತೀರಾ ಇಲ್ಲ ಅನ್ನೋದು ನಿಮ್ಮಿಬ್ರಿಗೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಯಾರು ಆಲ್ರೆಡಿ ಮ್ಯಾರೇಜ್ ಆಗಿರೋರು ನೋಡ್ತಾ ಇದ್ದೀರಾ ಇಲ್ಲಿ ಅಂದರೆ, ನಿಮ್ಮಲ್ಲಿ ಸ್ವಲ್ಪ ಜನಕ್ಕೆ ಪ್ರೆಗ್ನೆಂಟ್ ಆಗೋ ಸಿಚುಯೇಷನ್ಸು ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಸಿಚುಯೇಷನ್ಸ್ ಹೇಗೆ ಕಾಣಿಸ್ತಾ ಇದೆ ಅಂದರೆ, ಟ್ರಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ. ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಮೇ ಬಿ ಯಾರೋ ಹೇಳಿರೋ ಮಾತನ್ನು ಕೇಳಿಕೊಂಡು ಅದನ್ನು ಓವರ್ ಥಿಂಕ್ ಮಾಡಿಕೊಂಡು ಒಬ್ರ ಮೇಲೆ ಒಬ್ರ ನಂಬಿಕೆನ ಕಳ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ನೆಗೆಟಿವ್ ಥಿಂಕ್ ಮಾಡಿಕೊಂಡು ಫ್ಯೂಚರಲ್ಲಿ ಈ ಥರ ಆಗುತ್ತೇನೋ ಆ ಥರ ಆಗುತ್ತೇನೋ ಅಂತ ಥಿಂಕ್ ಮಾಡಿಕೊಂಡು ಒಬ್ಬರೇ ಅಳೋದು ಆ ಥರ ಎಲ್ಲ ಮಾಡ್ತಾ ಇದ್ದೀರಾ. ನೀವು ಹೇಗೆ ಥಿಂಕ್ ಮಾಡ್ತಾ ಇದ್ದೀರೋ ಹಾಗೆ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಅದರಿಂದ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಯಾವುದೊಂದು ಕ್ಲಾರಿಟಿನೇ ಕೊಡ್ತಾ ಇಲ್ಲ ನಿಮಗೆ. ಏನೇ ಕೇಳಿದ್ರೂ ಇವತ್ತು ಒಂಥರ ಮಾತಾಡಿರ್ತಾರೆ, ಒಂದು ರೀತಿ ಹೇಳಿರ್ತಾರೆ, ನಾಳೆ ಒಂಥರ ಮಾತಾಡ್ತಾರೆ, ನಾಳೆ ಒಂದು ರೀತಿ ಹೇಳಿರ್ತಾರೆ. ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಇದ್ದಿದ್ದು ಇದು ಲವ್ ಆ್ಯಂಡ್ ಕೇರಿಂಗ್, ಆಮೇಲೆ ತುಂಬ ಫಾಸ್ಟಾಗಿ ಇದ್ರು ಅವರು ಅಂತ ಹೇಳ್ಬೋದು. ಬಟ್ ಬರ್ತಾ ಬರ್ತಾ ಅವರೇ ನಿಧಾನ ಆಗಿದ್ದಾರೆ, ಲವ್ ಆ್ಯಂಡ್ ಕೇರಿಂಗಲ್ಲೂ ಕಡಿಮೆ ಮಾಡಿದ್ದಾರೆ, ಅಥವಾ ಯಾವುದೊಂದು ಕ್ಲಾರಿಟಿ ಕೊಡ್ತಾ ಇಲ್ಲ ಅವರೇ ಟೈಮ್ ತಗೊಳ್ತಾ ಇದ್ದಾರಾ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರಾ, ನಿಮ್ಮನ್ನ ಲೈಫಲ್ಲಿ ಅವ್ರ ಲೈಫಲ್ಲಿ ಇಟ್ಕೋಬೇಕಾ ಅಥವಾ ಬೇಡವಾ ಇಲ್ಲ ಬೇರೆ ನೋಡ್ಕೋಬೇಕಾ ಅನ್ನೋದಕ್ಕೋಸ್ಕರ ನಿಮ್ಮನ್ನ ಹೋಲ್ಡ್ ಮಾಡ್ತಾ ಇದ್ದಾರಾ, ಆ ಥರ ಏನು ಅಂತ ಗೊತ್ತಿಲ್ಲ. ಬಟ್ ಅವ್ರು ಸ್ಲೋ ಮಾಡ್ತಾ ಇದ್ದಾರೆ ಇವಾಗ, ಮೊದಲಿನ ಥರ ಇಲ್ಲ. ಇನ್ನು ಇಲ್ಲಿ ಸ್ವಲ್ಪ ಜನಕ್ಕೆ ಫ್ಯಾಮಿಲಿ ಇಶ್ಯೂಸ್ ಇದೆ. ಅಂದರೆ ನಿಮ್ಮ ಮನೇಲಿ ಅಥವಾ ಅವ್ರ ಮನೇಲಿ ಯಾರಿಗೋ ಒಬ್ರು ಫ್ಯಾಮಿಲಿಗೆ ನಿಮ್ಮಿಬ್ಬರದು ಇದು ಇಷ್ಟ ಆಗ್ತಾ ಇಲ್ಲ, ನಿಮ್ಮಿಬ್ಬರು ಪ್ರೀತಿ ಮಾಡ್ತಾ ಇರೋ ವಿಷಯ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಅದರಿಂದನೂ ನಿಮ್ಮ ಪರ್ಸನ್ನು ಅವ್ರ ಆ ಕಡೆ ಫ್ಯಾಮ್ಲಿನೂ ಇದು ಮಾಡೋಕ್ಕಾಗ್ದಿರ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲ ಫ್ಯಾಮ್ಲಿನ ಒಪ್ಪಿಸಿ ಆಮೇಲೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತಲೂ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ನು ಈ ಥರ ಫ್ಯಾಮ್ಲಿ ಒಪ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ಫಸ್ಟೆಲ್ಲ ನಿಮ್ಮ ಜೊತೆ ಪ್ರೀತಿಯಲ್ಲಿದ್ದು ಇವಾಗ ಫ್ಯಾಮ್ಲಿಗೋಸ್ಕರ ಫ್ಯಾಮ್ಲಿ ಹೇಳಿರೋ ಪರ್ಸನ್ನ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಮದುವೆ ಮಾಡಿಕೊಂಡು ಅಲ್ಲಿ ಮಗು ಸಹ ಆಗಿರುತ್ತೆ. ಬಟ್ ಸ್ಟಿಲ್ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಇವತ್ತೆಲ್ಲ ನಾಳೆ ಆ ಪರ್ಸನ್ಗೆ ಡಿವೋರ್ಸ್ ಕೊಡ್ತೀನಿ, ನಿನ್ನ ಜೊತೆಗೆ ಬರ್ತೀನಿ ಅಂತಲೇ ನಿಮ್ಗೆ ಹೇಳ್ಕೊಂಡು ಹಾಗೆ ಕಾಲ ಕಳೀತಾ ಇದ್ದಾರೆ. ಬಟ್ ನೀವು ಬ್ಲೈಂಡಾಗಿ ಅವ್ರನ್ನ ನಂಬ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ಜನ. ಬಟ್ ಇದೆಷ್ಟು ಮಾತ್ರ ಸರಿ ಅಂತ ನನಗೆ ಗೊತ್ತಿಲ್ಲ, ನೀವೇ ಥಿಂಕ್ ಮಾಡಬೇಕು. ನಿಮ್ಮ ಮೇಲೆ ಪ್ರೀತಿ ಇರೋರು ಫಸ್ಟ್ ಆಫ್ ಆಲ್ ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ. ಅದರಲ್ಲಿ ಮದುವೆ ಆಗಿ ಮಗು ಮಾಡಿಕೊಂಡು ಸ್ಟಿಲ್ ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇದ್ದಾರೆ.
ಅದ್ರಲ್ಲಿ ನೀವು ಅದನ್ನು ನಂಬಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನೀವು ಥಿಂಕ್ ಮಾಡಿ ಇದ್ರ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಜನ ಈ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರೋರಾದರೆ ಬೇಡ ಸಾಕಾಗಿದೆ, ಫಸ್ಟ್ ನೀವು ಸಿಂಗಲ್ ಆಗಿದ್ದಾಗೆ ನೀವು ಹ್ಯಾಪಿಯಾಗಿದ್ರಿ, ಚೆನ್ನಾಗಿದ್ರಿ, ಯಾವಾಗ ಇಲ್ಲಿ ಪ್ರೀತಿಯಲ್ಲಿ ಬಂದರೂ ಇದೊಂಥರ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಬಟ್ ಬರ್ತಾ ಬರ್ತಾ ನಿಮ್ಮ ಫ್ರೀಡಮ್ ಹೋಯ್ತು, ಎಲ್ಲ ನಿಮ್ಮ ಪ್ರೈವಸಿ ಎಲ್ಲ ಹೋಯ್ತು, ನೀವಾಗೇ ಇಲ್ಲ ಅಂತ ಅನಿಸಿದೆ ನಿಮಗೆ. ಸೊ ನಿಮ್ಗೊಂದು ಕಡೆ ಅದು ಇರಿಟೇಷನ್ ಫೀಲ್ ಆಗ್ತಾ ಇದೆ, ಮತ್ತು ಫ್ರೀಡಮ್ ಇಲ್ಲದೆ ಇರೋದು ಅಂತ ಕಟ್ಟಾಕಿರೋ ಥರ ಆಗಿದೆ ನಿಮಗೆ. ಮೊದಲಿನ ಥರ ನೀವು ಆಗಬೇಕು, ನೀವು ಹ್ಯಾಪಿಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ. ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತಲೂ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಪರ್ಸನ್ಗೆ ಹರ್ಟ್ ಮಾಡೋದು ಇಷ್ಟ ಇಲ್ಲ ನಿಮಗೆ. ಬಟ್ ಅದರಿಂದ ಹೊರಗಡೆ ಬರಬೇಕು ನೀವು, ಅದಕ್ಕೂ ಪ್ರಯತ್ನ ಪಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನೆಗೆಟಿವ್ ಥಾಟ್ಸೇ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ನೀವು ಏನು ಥಿಂಕ್ ಮಾಡ್ತೀರೋ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಒಳ್ಳೆಯದಾಗಿ ಅದು ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸಾಕು ಇಷ್ಟು ದಿನ ನೆಗೆಟಿವ್ ಆಗಿ ಥಿಂಕ್ ಮಾಡಿರೋದು ಅದೇ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆ ನೆಗೆಟಿವ್ ಎಲ್ಲ ಹೋಗಲಿ, ಪಾಸಿಟಿವೇ ಮ್ಯಾನಿಫೆಸ್ಟ್ ಆಗಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಜನ ಊಟ ತಿಂಡಿ ಬಿಟ್ಟು, ನಿದ್ದೆ ಬಿಟ್ಟು ಎಲ್ಲ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿಕೊಂಡು ಅಳೋದು ಅದೆಲ್ಲ ಮಾಡ್ತಾ ಇದ್ದೀರಾ, ಡಿಪ್ರೆಷನ್ಗೆ ಹೋಗಿದ್ದೀರಾ. ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತೀನಿ. ಏನೇ ಮಾಡಿದ್ರು ನೀವು ಅಲ್ಲೇನಾಗಬೇಕೋ ಅದೇ ಆಗುತ್ತಲ್ವ. ಸೊ ಅದೆಲ್ಲ ಮಾಡಬೇಡಿ. ಯಾಕಂದರೆ ಇದು ಸ್ವಲ್ಪ ಜನಕ್ಕೆ ಏನಾಗಿದೆ ಅಂದರೆ, ಆ ಪರ್ಸನ್ ಬಂದು ಪ್ರಾಕ್ಟಿಕಲ್ ಆಗಿ ಇದ್ಬಿಟ್ಟಿದ್ದಾರೆ, ನೀವು ಎಮೋಷ್ನಲ್ ಪರ್ಸನ್ನು. ನೀವೇನು ಅಂದ್ಕೊಂಡಿದ್ದೀರಾ, ಆ ಪರ್ಸನ್ ಇವತ್ತಲ್ಲ ನಾಳೆ ಚೇಂಜ್ ಆಗ್ತಾರೆ, ನಿಮ್ಗೆ ಬೇಕಾಗಿರೋ ಪ್ರೀತಿನ ಕೊಡ್ತಾರೆ, ನಿಮ್ಗೆ ಬೇಕಾಗಿರೋ ಟೈಮ್ನ ನಿಮಗೆ ಕೊಡ್ತಾರೆ ಅಂತ ನೀವು ವೆಯ್ಟ್ ಮಾಡಿದ್ದೀರಾ. ನೋಡಿದ್ರೆ ಆ ಪರ್ಸನ್ ಇಲ್ಲ. ಅವಾಗ ಹೇಗೆ ಸ್ಟಾರ್ಟಿಂಗ್ ಸ್ಟೋನ್ ಥರ ಪ್ರಾಕ್ಟಿಕಲ್ ಪರ್ಸನ್ ಆಗಿದ್ರೋ, ಇವಾಗ ಎಂಡ್ವರೆಗೂ ಹಾಗೇ ಇದ್ದಾರೆ ಅವರು. ನಿಮ್ಗೇನು ಬೇಕಾಗಿತ್ತು ಅಂತ ನೀವು ಇಷ್ಟು ದಿನ ವೆಯ್ಟ್ ಮಾಡಿದ್ರು ಅದು ನಿಮಗೆ ಸಿಕ್ಕಿಲ್ಲ. ಸೊ ಅದರಿಂದ ನೀವು ತುಂಬ ಡಿಪ್ರೆಷನ್ಗೆ ಹೋಗಿದ್ದೀರಾ. ಅದರಲ್ಲಿ ಸಾಲದು ಅಂತ ಆ ಪರ್ಸನ್ಗೆ ಏನಂದರೆ, ಫ್ಯಾಮಿಲಿಯಲ್ಲಿ ಏನು ಯಾರನ್ನ ತೋರಿಸಿ ಅವ್ರು ಮಾಡ್ಕೊ ಅಂತ ಹೇಳ್ತಾರೋ ಆ ಪರ್ಸನ್ನೇ ಮಾಡ್ಕೊಳ್ಳೋದು ಅಂತಲೂ ಅವ್ರು ಹೇಳಿದ್ದಾರೆ ನಿಮಗೆ. ನೀವು ಅದೇ ಇವತ್ತಲ್ಲ ನಾಳೆ ಅವ್ರು ಬದಲಾಗ್ತಾರೆ, ನಿಮ್ಮ ಕಡೆ ಬರ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಆ ಪರ್ಸನ್ ಬರಲ್ಲ ಅಂತ ನಿಮ್ಗೆ ಇವಾಗ ಗೊತ್ತಾಗಿದೆ. ಸೊ ಅದರಿಂದ ನೀವು ಡಿಪ್ರೆಷನ್ಗೆ ಹೋಗಿ ಅವ್ರನ್ನ ನೆನೆಸ್ಕೊಂಡು ಅಳೋದು, ಊಟ ತಿಂಡಿ ಬಿಟ್ಟು, ನಿದ್ದೆ ಬಿಟ್ಟು, ನೈಟೆಲ್ಲ ನಿದ್ದೆ ಹೋಗ್ದಿರಾ, ಯಾವಾಗಂದರೆ ಅವಾಗ ಎದ್ದು ಕುತ್ಕೊಂಡು ಅಳೋದು ಎಲ್ಲ ಮಾಡ್ತಾ ಇದ್ದೀರಾ. ಆ ಥರ ಮಾಡಬೇಡಿ ಅಂತ ಹೇಳ್ತೀನಿ. ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ. ಏನೇ ಆದರೂ ಲೈಫಲ್ಲಿ ಒಂದು ಲೆಸನ್ ಅನ್ನೋದು ಕಲಿಸಿರುತ್ತೆ. ನೀವು ಇದರಿಂದ, ಈ ರಿಲೇಷನ್ಶಿಪ್ಪಿಂದ ನೀವೇನು ಕಲ್ತಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ರೀಡಿಂಗ್ ಇದಾಗಿತ್ತು. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಭಾವಿಸ್ತೀನಿ. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.